ಕನ್ಫ್ಯೂಸ್ಡ್ ಯಾವ್ದಕ್ಕೆ ಹೋಗೋದು. ಚೆನ್ನಾಗಿದೆ. ಸೊ ವಾವ್, ಜಸ್ಟ್ ಲುಕ್ ಅಟ್ ದಿಸ್. ಹೇ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಐ ಆಮ್ ಬ್ಯಾಕ್ ವಿತ್ ಎಪಿಸೋಡ್ 3, ಸವರ್ ಎಡಿಷನ್. ಸೊ ಬನ್ನಿ ಹೇಗಿದೆ ಅಂತ ನೋಡೋಣ. ಇದ್ರೊಳಗಡೆ ಇನ್ನೊಂದು ಹೆಂಗ್ ಗೊತ್ತಾ ಗೈಸ್, ಇದು ಆರ್ಡರ್ ಮಾಡಿ ಯಾವಾಗ್ಲೋ ಮಾಡಿರೋದು ಆಯ್ತಾ, ಇವಾಗ ಬಂದಿದೆ. ಒಂದೊಂದಿರುತ್ತಲ್ಲ, ಲೈಕ್ ಫಾಸ್ಟ್ ಡೆಲಿವರಿ ಮಾಡೋದೆಲ್ಲ ಬೇಗ ಬರುತ್ತೆ, ಲೈಕ್ 1 ವೀಕ್ ಒಳಗಡೆ ಬರುತ್ತೆ. ಒಂದೊಂದು 4 ಡೇಸ್ ಒಳಗಡೆ ಬರುತ್ತೆ. ಆದ್ರೆ ಏನಾದ್ರೂ ಫಾಸ್ಟ್ ಡೆಲಿವರಿ ಅಂತ ಇಲ್ಲ ಅಲ್ಲಿ ಅಂದ್ರೆ ತುಂಬಾ ದಿನ ತಗೊಳುತ್ತೆ ಬರೋದಿಕ್ಕೆ. ಸೊ ಬನ್ನಿ ನೋಡೋಣ ಏನೇನಿದೆ. ನಾ ಮರ್ತು ಹೋಗ್ಬಿಟ್ಟಿದೀನಿ. ಇರಿ ಒಂದ್ ನಿಮಿಷ, ಏನೇನ್ ಆರ್ಡರ್ ಮಾಡಿದೆ ಅಂತ ನೋಡ್ತೀನಿ. ಏನ್ ನೋಡೋದು, ಇದ್ರಲ್ಲೇ ಬಿಲ್ ಇರುತ್ತಲ್ಲ. ಸೊ ಬಿಡಿ, ಚೆಕ್ ಮಾಡೋದ್ ಯಾರು, ಇದನ್ನ ಇಲ್ಲೇ ಕಟ್ ಮಾಡಿ ನೋಡೋಣ ಏನೇನಿದೆ ಇದ್ರೊಳಗಡೆ ಅಂತ. ಓಕೆ, ಕೈ 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 ಹುಷಾರು. ಆಮೇಲೆ ಇದನ್ ಕಟ್ ಮಾಡಕ್ ಹೋಗಿ ಒಳಗಡೆ ಕ್ಲೋತ್ಸ್ ಕಟ್ ಆಗೋದ್ರೆ ಕಷ್ಟ. ನೋಡೋಣ ಏನಿದೆ ಅಂತ. ನಂಗೆ ಐಡಿಯಾನು ಇಲ್ಲ, ಹೇಳ್ಬೇಕಂದ್ರೆ ಮರ್ತೋಗ್ಬಿಟ್ಟಿದೀನಿ ಏನ್ ಆರ್ಡರ್ ಮಾಡಿದ್ದೀನಿ. ಸೊ ಅಲ್ಲ, ಒಂದ್ ಸ್ವಲ್ಪ ಕ್ಲಾರಿಟಿ ಇದೆ, ಟಾಪ್ಸ್ ಇರ್ಬೋದೇನೋ ಅಂತ. ಸೊ ಕುತ್ಕೊಂಡಿದ್ಯಾ? ಸೈಡ್ ಎಲ್ಲ ಕಿತ್ಕೊಂಡು ಗಸ್. ಓಕೆ, ಇದು ತುಂಬಾ ಟ್ರೆಂಡಿಯಲ್ಲಿದೆ. ನಾನು ತುಂಬಾ ಜನ ಹತ್ರ ನೋಡಿದೀನಿ. ಸೊ ಗೋ 1 2 ಮೈ ಗಾಡ್ 3. ಓಹೋ, ಹಾ, ಇವಾಗ ಬಂದು ಏನ್ ನ್ಯೂಸ್ ಗೈಸ್, ನಾನು ಟ್ರಿಪ್ ಮುಗಿಸ್ಕೊಂಡೆ ಬಂದ್ಬಿಟ್ಟಿದೀನಿ. ಇವಾಗ ಇದ್ರ ಏನ್ ಮಾಡ್ತೀನಿ ಅಂತ ನನಗೆ ಐಡಿಯಾ ಇಲ್ಲ. ಸೊ ಏನು 3 ಅಲ್ಲ, 4 5 6. ಓಕೆ, ಸೊ ಯಾರಿಗೆ ಹೋಗೋಣ ಫಸ್ಟ್? ಕಾಂಪ್ಲಿಕೇಟೆಡ್ ಇರೋದಕ್ಕೆ ಹೋಗೋಣ, ಇಲ್ಲ ಬೇಸಿಕ್ ಟಿ ಶರ್ಟಿಗೆ ಹೋಗೋಣ? ಯಾವ್ದೋ ಒಂದು ಹೋಗೋಣ. ಸೊ ಇದು ಲಾಸ್ಟ್ಗೆ ಹೋಗ್ತೀನಿ, ಇದೇ ಫಸ್ಟಿಗೆ ಹೋಗ್ತೀನಿ. ಸೊ ಬನ್ನಿ ಇದಕ್ಕೆ ಹೋಗೋಣ. ಓಪನ್ ಮಾಡ್ತೀನಿ, ಇಲ್ಲಿ ಒಂಚೂರು ಜಗಿಸ್ಕೊತೀನಿ. ಸೊ ನಾನು ಟ್ರೈಯೂ ಮಾಡಲ್ಲ ಇದನ್ನ, ತುಂಬಾ ದೊಡ್ಡದಾಗಿದೆ ಗೈಸ್, ಆಗಲ್ಲ ನನಗೆ. ಹೋಗ್ಲಿ ಟ್ರೈ ಮಾಡ್ತೀನಿ. ಆ ಏನ್ ಸೈಜ್ ಮಾಡಿದ್ದೆ, ಎಕ್ಸ್ಟ್ರಾ ಸೈಜ್ ಅದ್ರ ಬಂದ್ಬಿಡಿ. ಸೊ ಇದು ಪ್ರೈಸ್ ಬಂದು 490 ಗೈಸ್. ಸೊ ಇದು ನನಗೆ ಆಗಲ್ಲ, ಐ ಆಮ್ ಶೋರ್ ಅಬೌಟ್ ದಿಸ್. ಟ್ರೈ ಮಾಡ್ಬೇಕಾ? ಹಿಂದೆ ಹೋಲ್ಡ್ ಮಾಡಿ ತೋರಿಸ್ತೀನಿ ನನ್ನ ಮುಖಕ್ಕೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಬನ್ನಿ ಟ್ರೈ ಮಾಡೋಣ. 100% ಆಗಲ್ಲ ಗೈಸ್, ತುಂಬಾ ಲೂಸ್ ಇದೆ. ಲೆಟ್ಸ್ ಸಿ, ಲೆಟ್ಸ್ ಸಿ. ಬನ್ನಿ. ಆಗ್ತಿದೆ, ಆದ್ರೆ ಲೂಸ್ ಇದೆ ಗೈಸ್. ಅನ್ಕೊಂಡೆ ML ಬಂದಿದೆ ಇದು ಅಂತ. ಬಾಡಿ ಹಾಕದ್ಮೇಲೆ ನೈಸ್, ಸ್ಲೈಡ್ ಆಗಿ ಲೂಸ್. ಆದ್ರೆ ಇದು ದೊಡ್ಡ ಸೈಜ್ ಅಲ್ಲಿ ಬಂದಿದೆ ನಾನು ಆರ್ಡರ್ ಮಾಡೋಕ್ಕಿಂತ. ಸೊ ನನ್ ಪ್ರಾಪರ್ ಸೈಜ್ ಬಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿದೆ. ಇವಾಗ ನಾನು ಜಾಸ್ತಿ ಈ ತರ ಕಲೆಕ್ಷನ್ಸ್ ಹೋಗ್ತಿದ್ದೀನಿ. ಬ್ಲೂ ಅಂಡ್ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಹೋಗ್ತಿದೆ. ಚೆನ್ನಾಗಿರ್ತಿತ್ತು ಪ್ರಾಪರ್ ಸೈಜ್ ಅಲ್ಲಿ ಬಂದಿದ್ರೆ. ಸೊ ಇವಾಗ ನೆಕ್ಸ್ಟ್ ಹೋಗೋಣ ಬನ್ನಿ. ಹೇಗೆ ಹೋಗ್ತಿದ್ದೀನಿ. ಸೊ ಪಿಕ್ಚರ್ ಅಲ್ಲೇ ಒಂಥರ ಇದ್ರೆ, ಇಲ್ಲೇ ಬಂದ್ರೆ ಒಂಥರ ಇದೆಯಾ ಅನ್ಸ್ತಾ ಇದೆ ನನಗೆ. ಯಾಕೋ ತುಂಬಾ ಡಿಸಪಾಯಿಂಟ್ ಮಾಡ್ತಿದೆ. ನನಗೆ ಟಾಪ್ಸ್ ಎಲ್ಲ ಡಿಸಪಾಯಿಂಟ್ ಮಾಡಲ್ವಲ್ಲ. ಫಸ್ಟ್ ಹಾಕೋಣ, ಆಮೇಲೆ ಮಾತಾಡೋಣ. ಸೊ ಇದು ಬಂದು 690. ಸೊ ಇದು ಬಂದು ಈ ತರ ಇದೆ ಮೆಟೀರಿಯಲ್. ಸೊ ಬನ್ನಿ ಈ ಕಂಟೆಂಟ್ ಹಾಕಿ ನೋಡೋಣ. ಹೀಗಿದೆ ಡೀಟೇಲಿಂಗ್ ನೋಡಿ, ವಿ ನೆಕ್. ಸೊ ಚೆನ್ನಾಗಿದೆ, ಕ್ಯೂಟ್ ಆಗಿ. ಸ್ಕರ್ಟ್ ಎಲ್ಲ ಜೀನ್ಸ್ ಪ್ಯಾಂಟ್ ಮೇಲೆ ಚೆನ್ನಾಗಿ ಹೋಗುತ್ತೆ. ಸೊ ಇವಾಗ ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ಇದು ಲಾಸ್ಟ್ ಇಟ್ಕೊಳ್ಳೋಣ. ಸೊ ಇಲ್ಲಿ ಹೋಗೋಣ. ಓಕೆ ಓಕೆ ಓಕೆ, ನಂಗೆ ಜಾಸ್ತಿ ಹೋಪ್ಸ್ ಮಾಡ್ತು ಇದ್ರ ಮೇಲೆ. ಸೊ ಕರೆಕ್ಟಾಗಿ ಇಟ್ಕೊಂಡಿದ್ದೀನ. ಪ್ರೈಸ್ ಬಂದು
590. ಸೊ ನನಗೆ ತುಂಬಾ ಇಷ್ಟ ಆಗಿತ್ತು. ನೋಡೋಣ ಹೇಗೆ ಕಾಣುತ್ತೆ ಏನಾದ್ರು ಅಂತಾನೆ ನನಗೆ. ಓಕೆ, ದಿಸ್ ಇಸ್ ಪರ್ಫೆಕ್ಟ್. ಇದು ಮೇಲೆ ಕೀಳಾಗಿ. ವಾವ್! ಎಷ್ಟ್ ಚೆನ್ನಾಗಿದೆ ಅಲ್ಲ? ನನಗೆ ಇನ್ನೊಂದೇನಂದ್ರೆ ಇದ್ರ ಕಲರ್ ಇಷ್ಟ ಆಯ್ತು. ಹೇಗಿದೆ ನೋಡಿ ಮೆಟೀರಿಯಲ್. ಕಲರ್ ತುಂಬಾ ಚೆನ್ನಾಗಿದೆ. ಹಾಕಿದ್ಮೇಲೆ ವಾವ್! ಈಗ ಎಷ್ಟ್ ಚೆನ್ನಾಗಿ ಕೊಡ್ತಿದೆ ಔಟ್‌ಲುಕ್ಕು. ಸೊ ನೋಡೋಣ ಹೇಗ್ ಕಾಣುತ್ತೆ ಅಂತ. ಚನ್ ಚಡಾನ್! ಸೊ ದಿಸ್ ಇಸ್ ಟೂ ಪರ್ಫೆಕ್ಟ್. ನನ್ಗಿದು ಇಷ್ಟನೂ ಆಯ್ತು ಕೂಡ. ಲೈಕ್ ನೋಡಿ, ಇದಿಷ್ಟು ಲೈಕ್ ವೈಟ್ ಸ್ಕರ್ಟ್ ಮೇಲೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಬ್ಲಾಕ್ ಮೇಲೂ ಚೆನ್ನಾಗಿ ಹೋಗುತ್ತೆ. ಚೆನ್ನಾಗಿ ಬ್ಯೂಟಿಫುಲ್, ಬ್ಯೂಟಿಫುಲ್, ಬ್ಯೂಟಿಫುಲ್. ನನ್ಗೆ ಸಕ್ಕತ್ ಇಷ್ಟ ಆಯ್ತು ಎಲ್ಲದಕ್ಕಿಂತ. ಇಷ್ಟ್ರಲ್ಲಿ ನನ್ಗೆ ಜಾಸ್ತಿ ಇಷ್ಟ ಆಗಿದ್ದು ಹೇಳ್ಬೇಕಂದ್ರೆ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇಸ್ ದಿಸ್. ನೋಡೋಣ ಹೇಗ್ ಕಾಣುತ್ತೆ ಅಂತ. ಜಾಸ್ತಿ ಇದ್ರ ಮೇಲೆ ಹೋಪ್ ಇತ್ತು ಮತ್ತೆ ಇದ್ರ ಮೇಲೆ ಜಾಸ್ತಿ ಹೋಪ್ ಇತ್ತು. ಅದ್ರ ಮೇಲೆ ಇರ್ಲಿಲ್ಲ. ಬಟ್ ಸ್ಟಿಲ್ ಇದನ್ನ ನೋಡೋಣ ಹೇಗಿದೆ ಅಂತ. ನನಗೆ ಕಲರ್ಸ್ ಜಾಸ್ತಿ ಇಷ್ಟ ಗೈಸ್. ಸೊ ಇದು ಬಂದು 490. ಹೇಗಿದೆ ಅಂದರೆ ಹೀಗಿದೆ. ಜಸ್ಟ್ ಬೇಸಿಕ್ ಜೀನ್ಸ್ ಮೇಲೆ ಹಾಕೋದು. ಮೆಟೀರಿಯಲ್ ಚೆನ್ನಾಗಿದೆ. ಹಾಕ್ ನೋಡೋಣ ಹೇಗ್ ಕಾಣುತ್ತೆ ಅಂತ. ಜಸ್ಟ್ ಬೇಸಿಕ್ ಒನ್. ಯಾಕೋ ಇದು ಒಂದ್ ಸ್ವಲ್ಪ ಲೂಸ್ ಆಗಿ ಬಂದಿದ್ಯಾ ಅನ್ಸ್ತಿದೆ, ಎಕ್ಸ್ಟ್ರಾ ಸೈಜ್ ಅಂತ. ಸೊ ಬಟ್ ಸ್ಟಿಲ್ ಚೆನ್ನಾಗಿದೆ. ಚೂಡಿ ಇದೇನಿದ್ರೆ ಈ ತರ ಇರ್ಬೇಕಿತ್ತು. ಅವಾಗ ಇನ್ನೊಂದ್ ಚೆನ್ನಾಗಿ ಔಟ್ಲುಕ್ ಕೊಡ್ತಿತ್ತು. ಲೂಸ್ ಇದೆ. ಟೈಟ್ ಟೈಟ್ ಬೇಡ ಹಾಕೋದು ಅಂದ್ರೆ ಇದಕ್ಕೆ ಹೋಗ್ಬೋದು. ಇಲ್ಲಾಂದ್ರೆ ನಾನು ಸ್ಮಾಲ್ ಸೈಜ್ ಆರ್ಡರ್ ಮಾಡ್ಬೇಕಾಗತ್ತೆ ಅಷ್ಟೇ. ಆದ್ರೆ ಚೆನ್ನಾಗಿತ್ತು. ಜಾಸ್ತಿ ಹೋಪ್ ಇರುತ್ತಲ್ಲ ಯಾವಾಗ್ಲೂ ಅದಿಗೆ. ಏನು ಮಾಡೋದಕ್ಕಾಗಲ್ಲ. ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ. ಸೊ ಈಗ ಇದಕ್ಕೆ ಹೋಗೋಣ. ಒಂದು ಬೇಸಿಕ್ ಟಿ ಶರ್ಟ್ ಇದು. ಸೊ ಮತ್ತೆ ನಾಟ್ ಬೇಸಿಕ್ ಬಟ್ ಸ್ಟಿಲ್ ಸಖತ್ ಸಖತ್ ಟ್ರೆಂಡ್ ಅಲ್ಲಿ ಇದೆ ಇದು. ಸೊ ಬನ್ನಿ. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ವಾವ್! ಪಕ್ಕ ಚೆನ್ನಾಗೋಗೈತೆ ಇದು. ಐ ಹ್ಯಾವ್ 100% ಹೋಪ್ ಆನ್ ದಿಸ್. ಸೊ ಇದು ಪ್ರೈಸ್ ಬಂದು 490. ಬನ್ನಿ ಹಾಕ್ ಮಾಡೋಣ ಹೇಗೆ ಕಾಣುತ್ತೆ ಅಂತ. ಗಾಯ್ಸ್ 10 ಆನ್ 10, 10 ಆನ್ 10. ಪರ್ಫೆಕ್ಟ್. ಏನ್ ಚೆನ್ನಾಗಿದೆ ನೋಡಿ. ಅಯ್ಯೋ! ಇಷ್ಟೆಲ್ಲ ಎದ್ರು ಖುಷಿ ಆಯ್ತು. ಸ್ಯಾಟಿಸ್ಫೈಡ್ ಲೈಕ್ ಯಾವ್ದಾದ್ರು ಕ್ಯಾಶುಯಲ್ ಆಗಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಈ ಟಿ ಶರ್ಟ್ ಹಾಕೋ ಹೋಗ್ತಿರು ಅಷ್ಟೇ. ಬೇಸಿಕ್ ಆಗಿ ಬೇಕಿತ್ತು ಕೂಡ ನನಗೆ. ನಾನ್ ಜಾಸ್ತಿ ರಿಪೀಟ್ ಮಾಡ್ತೀನಿ ನೋಡ್ತೀರಿ ಇದನ್ನ. ನನಗಂತೂ ಜಾಸ್ತಿ ಇಷ್ಟ ಆಯ್ತು. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಸದ್ಯ ಲಾಸ್ಟಿಗೆ ಇಟ್ಕೊಂಡಿದ್ದೆ. ಖುಷಿ ಆಗ್ತಿದೆ. ಯಾವಾಗ್ಲೂ ಇನ್ನೊಂದು ಏನ್ ಗೊತ್ತಾ ಗೈಸ್, ವ್ಲಾಗ್ ಎಂಡ್ ಮಾಡ್ಬೇಕಾಗ್ದೆ ಅಲ್ಲ, ನಾನು ಖುಷಿಯಿಂದ ಎಂಡ್ ಮಾಡ್ಬೇಕಂತ ಆಸೆ ಇರ್ತೀನಿ. ಡಿಸಪಾಯಿಂಟ್ ಮಾಡ್ಕೊಂಡು ನೋಡಿ ಯಾವ್ದಾದ್ರು ಚೆನ್ನಾಗಿದ್ದಾರೆ ಟಾಪ್ಸ್ ಇಲ್ಲ ಡ್ರೆಸ್ ಸಿಕ್ಬಿಡುತ್ತೆ ಅನ್ಕೊಳ್ಳಿ, ಅವಾಗ ಡಿಸಪಾಯಿಂಟ್ ಆಗ್ಬಿಡುತ್ತೆ. ಡಿಸಪಾಯಿಂಟ್ ಅಲ್ಲಿ ಆಗ ಈ ವ್ಲಾಗ್ನೆಲ್ಲ ಎಂಡ್ ಮಾಡ್ತೀನಿ ಹಂಗಿರ್ಬಾರ್ದು ಗೈಸ್. ಇಷ್ಟೇ ನನ್ನ ವ್ಲಾಗು, ಹೀಗೆ ಎಂಡ್ ಮಾಡ್ತೀನಿ ಆ ಥರ ಇರ್ಬೇಕು. ಸೊ ಇವಾಗ ನಾನು ಲಾಸ್ಟ್ ಮನೆಗೆ ಹೋಗ್ತಿದ್ದೀನಿ. ದಿಸ್ ಇಸ್ ಲಾಸ್ಟ್. ಓಕೆ, ಇದ್ರ ಮೇಲೆ ಹೋಪ್ ಇದೆ. ನೋಡೋಣ ಬನ್ನಿ. ಇವಾಗ ಖುಷಿ ಪಡೋದು ಬೇಡ. ಲೆಟ್ಸ್ ನಂಗೆ ತುಂಬಾ ಹೋಪ್ಸ್ ಆಗ್ತಿದೆ. ಮೆಟೀರಿಯಲ್ ಗೈಸ್ ಸಖತ್ತಾಗಿದೆ. ತುಂಬಾ ತುಂಬಾ ಚೆನ್ನಾಗಿದೆ. ಗಾಡ್ ಬೇಕಂತಾನೆ ದೊಡ್ಡ ಸೈಜ್ ಮಾಡಿದೆ. ಯಾಕೆಂದ್ರೆ ನಾನು ಜಾಸ್ತಿ ಓವರ್ ಸೈಜ್ ಹಾಕೊಳಕ್ ಇಷ್ಟಪಡ್ತೀನಿ. ಇನ್ನ ತುಂಬಾ ಓವರ್ ಸೈಜ್ ಅಲ್ಲಿ ಬಂದಿದೆ. ತುಂಬಾ ದೊಡ್ಡದಾಯ್ತು ಇದು. ತುಂಬಾ ನಾನು ಹಾಕ್ ಮಾಡ್ತೀನಿ. ಇಟ್ಟು ಓವರ್ ಸೈಜ್ ಆರ್ಡರ್ ಮಾಡಿದ್ದೆ ನಾನು. ಬಾಡಿ ಫಿಟ್ ಆಗೋದೇನ್ ಬೇಡ ಅಷ್ಟು ಅಂತ. ಸೊ ಇದು ಬಂದು 690. ಸೊ ಲೆಟ್ಸ್ ಸಿ. ತಪ್ಪು ಮಾಡಿದೆ ಅನಿಸ್ತಿದೆ. ಯಾವಾಗ್ಲೂ ಎಸ್ ಮಾಡಿದ್ರೆ ಎಕ್ಸೆಸ್ ಮಾಡಿಸ್ಬೇಕು, ಎಂ ಮಾಡಿದ್ರೆ ಎಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಬನ್ನಿ ನೋಡೋಣ ಹಾಕಿ ನೋಡ್ತೀನಿ. ವಾವ್! ಎಷ್ಟು ಚೆನ್ನಾಗಿದೆ. ವಾವ್! ಜಸ್ಟ್ ಲುಕ್ ಅಟ್ ದಿಸ್. ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್. ಹೇಗ್ ಕಾಣಿಸ್ತಿದೆ ಸುಕ್. ಹಿಂದೆ ಹೋಗ್ತೀನಿ ನೋಡಿ. ಸೊ ದಿಸ್ ಹೌ ಇಟ್ ಲುಕ್ಸ್. ಐ ವಿಲ್ ಗೋ ಬ್ಯಾಕ್. ಓವರ್ ಸೈಜ್ ಬಟ್ ಸ್ಟಿಲ್ ಯಾಕೋ ಚೆನ್ನಾಗಿ ಕಾಣಿಸ್ತಿದೆ ಅನ್ಸ್ತಿದೆ ನನಗೆ. ಯಾಕೆಂದ್ರೆ ಈ ಥರನೂ ಮಾಡ್ಕೊಬಿಡ್ರೆ ವಾವ್! ಇಲ್ಲ ಸ್ಪನ್ ಕರೆಕ್ಟ್ ಆಗಿದೆ. ನಾನ್ ಅನ್ಕೊಂಡೆ ದೊಡ್ಡದಾಗೋಯ್ತಾ ಅಂತ.
ಬಟ್ ಸ್ಟಿಲ್ ಐ ಆಮ್ ಲವಿಂಗ್ ಇಟ್. ಓವರ್ ಸೈಜ್ ಅಲ್ವಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನ ಹಿಂಗ್ ಮಾಡ್ತೀವಿ ಮೇಕ್ ಇಟ್. ಏನಂತೀರಾ ನೀವು? ಚೂರು ಡೌನ್ ಮಾಡ್ತೀನಿ ಇರಿ. ಇಟ್ರೆ ಹೀಗಿದೆ. ಕಿಟಿಪ್ಪ. ಈ ಟಿ ಶರ್ಟ್ ಮೇಲೆ ಬೋಟ್ ಪ್ರಿಂಟ್ ಇದೆಯಲ್ಲ, ಎಷ್ಟು ಹೈಲೈಟ್ ಮಾಡ್ತಿದೆ ಗೊತ್ತಾ? ಚೆನ್ನಾಗಿದೆ. ಆ ಎರಡು ತುಂಬಾ ಇಷ್ಟ ಆಯ್ತು ನನ್ಗೆ. ಕಂಫಿ ಆಗಿದೆ, ಆರಾಮಾಗಿ ಹಾಕೊಂಬೋದು ಯಾವಾಗ ಬೇಕು ಅವಾಗೆಲ್ಲ. ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ನೈಸ್, ಫಾರ್ ಮೀ ಇಟ್ಸ್ ನೈಸ್. ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.